ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹುಷಾರಿಲ್ಲ 1 ವೀಕಿಂದ, ಸೊ ಯಾವುದೇ ಥರ ವ್ಲಾಗ್ಸ್ ಏನೂ ಮಾಡೇ ಇಲ್ಲ. ಇವತ್ತು ಚಿರುಗೆ ಮತ್ತೆ ಸ್ಕೂಲು ರೀಓಪನ್ ಆಗಿದೆ. ಅಂದರೆ ಕ್ರಿಸ್ಮಸ್ ಹಾಲಿಡೇಸು ಮತ್ತು ನ್ಯೂ ಇಯರ್ ಹಾಲಿಡೇಸ್ ಎಲ್ಲ ಮುಗಿದು ಇವತ್ತಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನ್ನ ಬೆಳಗ್ಗೆನೇ ಎದ್ದು ಇವಾಗ ರೆಡಿ ಮಾಡಿಸ್ಬೇಕು. 15 ಡೇಸ್ ಲೀವ್ ಇತ್ತಲ್ಲ, ಸೊ ಮತ್ತೆ ಹೋಗೋಕೆ ಹಠ ಮಾಡ್ತಾನೇನೋ ನೋಡಬೇಕು. ಅವನು ಎಬ್ಬರಿಸಿ ರೆಡಿ ಮಾಡಿಸ್ಬೇಕು. ಸೊ ಹುಷಾರಿಲ್ಲ. ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾರೆ. ಅವ್ನಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಜಸ್ಟ್ ಪ್ಯಾಕ್ ಮಾಡಿ ಅವನ್ನ ಕಳಿಸ್ಬೇಕು ಅಷ್ಟೇ. ನೋಡೋಣ ಹೇಗೆ ಹೋಗುತ್ತೆ ಈ ಡೇ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೋಗೋಣ. ತುಂಬ ಸುಸ್ತಾಗ್ತಾ ಇದೆ. ಚಿರು ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾನೆ. ಯಾಕೋ ಸ್ವಲ್ಪ ಕೋಲ್ಡು ಕಾಫ್ ಆದಂಗಿತ್ತು. ಹಾಗಾಗಿ ಅವನಿಗೆ ಹೋಮ್ ರೆಮಿಡಿನ ಮುಂಚೆನೇ ಪ್ರಿಕಾಷನ್ಸ್ ಥರ ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಯಾವಾಗಲೂ ಕೊಡೋ ಥರನೇ ಸ್ವಲ್ಪ ತುಳಸಿ ಮತ್ತು ದೊಡ್ಡ ಪತ್ರೆ, ಒಂದೆಲಗ ಬರುತ್ತಲ್ಲ ಅದು, ಒಂದೇ ಒಂದು ಬೆಳ್ಳುಳ್ಳಿ, 2 ಮೆಣಸು ಮತ್ತು ಒಂದೇ ಒಂದು ಲವಂಗ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತವಾ ಮೇಲೆ ಬಿಸಿ ಮಾಡಿಬಿಟ್ಟು ದೊಡ್ಡ ಪತ್ರೆ ಹಾಗೆ ಹಿಂಡಿದ್ರೇ ರಸ ಬರುತ್ತೆ. ರಿಮೈನಿಂಗ್ ಎಲ್ಲ ಈ ಥರ ಕುಟ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ರಸ ತೆಗೆದ್ರೆ ಅದಾಗುತ್ತೆ. ಮಕ್ಕಳಿಗೆ ಜೇನುತುಪ್ಪ ಎಲ್ಲ ಹಾಕಿ ಕೊಡ್ಬೋದು, ಬಟ್ ನಮ್ಮ ಚಿರುಗೆ ಜೇನುತುಪ್ಪ ಎಲ್ಲ ಕೊಡಲ್ಲ ನಾನು. ಬಿಕಾಸ್ ಅವನಿಗೆ ಸ್ವಲ್ಪ ಅಲರ್ಜಿ ಇದೆ. ಹಾಗಾಗಿ ನಾನು ಅದನ್ನು ಹಾಗೆ ಕೊಡ್ತೀನಿ ಅವನಿಗೆ. ಅವನು ಹಾಗೆ ಕುಡ್ಕೊತಾನೆ, ಏನು ಆಟ ಗಿಟ ಎಲ್ಲ ಏನೂ ಮಾಡಲ್ಲ. ಫಸ್ಟು ಅವನಿಗೆ ಕುಡಿಸ್ಬಿಟ್ಟು ನಾನು ಕೂಡ ಇವಾಗ ಹುಷಾರು ಬೇರೆ ಇಲ್ಲಲ್ಲ, ಸ್ವಲ್ಪ ನೀರು ಜಾಸ್ತಿ ಕುಡಿಯೋಕೆ ಹೇಳಿದ್ದಾರೆ. ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಒಂದು ಚೊಂಬು, ಚಿಕ್ಕದು ಚೊಂಬು ಬರುತ್ತೆ, ಅದು ಪೂರ್ತಿ ಖಾಲಿ ಹೊಟ್ಟೆಲೆ ನೀರು ಕುಡಿದ್ಬಿಟ್ಟು ಚಿರುಗು ಇವಾಗ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅವನಿಗಿವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಬಾಕ್ಸಿಗೆ ಸ್ವಲ್ಪ ಆ್ಯಪಲ್ ಹಾಕಬೇಕಾಗಿತ್ತಲ್ಲ, ಮಧ್ಯಾಹ್ನ ತಿನ್ನೋದು ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿ ಈ ಥರ ಸಾಲ್ಟ್ ವಾಟರಲ್ಲಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಈ ಥರ ವಾಶ್ ಮಾಡಿ ಹಾಕಿದ್ರೆ ಅದು ಬ್ಲ್ಯಾಕ್ ಆಗಲ್ಲ. ಸೇಮ್ ಇವಾಗ ನಾವು ಏನು ಕಟ್ ಮಾಡಿದ್ದೀವಲ್ಲ ಅದೇ ಕಲರ್ ಇರುತ್ತೆ. ಹಾಗಾಗಿ ಆ ಥರ ಮಾಡ್ತಾ ಇದ್ದೀನಿ. ಅದು ಕೂಡ ಪ್ಯಾಕ್ ಮಾಡಿಬಿಟ್ಟು ಅದ್ರ ಜೊತೆಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ನಲ್ಲ ಅದನ್ನು ಕೂಡ ಪ್ಯಾಕ್ ಮಾಡಿದೆ. ಸ್ವಲ್ಪನೇ ಕೊಟ್ಟು ಕಳಿಸೋದು, ಅವನು ಸರಿಯಾಗಿ ತಿನ್ನೋಕ್ಕೂ ಬರಲ್ಲಲ್ಲ. ಹಾಗಾಗಿ ಈ ಥರ ಏನಾದರೂ ಕೊಟ್ಟು ಕಳಿಸ್ತೀನಿ. ಆಮೇಲೆ ಅವನಿಗೂ ಕೂಡ ಊಟ ಮಾಡಿಸ್ದೆ, ಬೇಗ ಬೇಗ ತಿನ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು. ತಿಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಮೂಸಂಬಿ ಇತ್ತು ಒಂದೆರಡು ಸ್ವಲ್ಪ. ಹಾಗಾಗಿ ಅದ್ರದ್ದು ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ ಸ್ಕ್ವೀಸರ್ ಇದೆ ನನ್ನ ಹತ್ರ, ಅದರಲ್ಲೇ ಸ್ಕ್ವೀಸ್ ಮಾಡಿ ರಸ ತೆಗೆದ್ಬಿಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ಕೊಟ್ಟೆ ಅಷ್ಟೇ. ಅವನಿಗಿಷ್ಟ, ಈ ಥರ ಚೆನ್ನಾಗಿ ಕುಡಿತಾನೆ. ಹಾಗಾಗಿ ಬೆಳಗ್ಗೆ ಹೊತ್ತು ಕೊಟ್ಟರೆ ಈ ಥರ ಕುಡ್ಕೊತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ಜ್ಯೂಸ್ ಮಾಡಿ ಕೊಟ್ಟೆ. ಆಮೇಲೆ ಅವರಪ್ಪ ಕೂಡ ಇದ್ರಲ್ಲ, ಅವರಪ್ಪನ ಜೊತೆ ಆರಾಮಾಗಿ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡಿದ್ದ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ನನಗೆ. ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೂ ಆಗಿಲ್ಲ. ಅವನ್ನ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದವ್ರೆ. ಜಸ್ಟ್ ನಾನು ಅಡುಗೆ ಮಾಡಿ ಅವ್ನ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟಿಗೆ ಪ್ಯಾಕ್ ಮಾಡಿದೆ ಅಷ್ಟೇ. ಆ್ಯಂಡ್ ಇವತ್ತು ಅವರೇ ಕೂಡ ಕರ್ಕೊಂಡೋಗಿ ವ್ಯಾನ್ ಕೂಡ ಹತ್ತಿಸಿದ್ರು. ನನ್ನ ಕೈಯಲ್ಲಿ ಲಿಟ್ರಲಿ ಆಗ್ತಾನೇ ಇದ್ದಿದ್ದಿಲ್ಲ. ಬಟ್ ಏನು ಮಾಡೋದು, ಇಷ್ಟು ದಿನ ರಜಾ ಕೊಟ್ಟಿದ್ದಾರೆ, ಮತ್ತೆ ರಜಾ ಹಾಕ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಎದ್ದು ಹೇಗೋ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಅವನ್ನ ಕಳಿಸ್ದೆ. ಅವರೇ ಕರ್ಕೊಂಡೋಗಿ ವ್ಯಾನ್ ಕೂಡ ಹತ್ತಿಸಿದ್ರು. ಏನು ಹಠ ಗಿಟ್ಟ ಎಲ್ಲ ಏನು ಮಾಡಲ್ಲ. ಅಂದರೆ ಇಷ್ಟು ದಿನ ರಜಾ ಇದ್ರೂ ಅವನೇನು ಹಠ ಮಾಡಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ. ಹಾಗಾಗಿ ನಮಗೂ ಖುಷಿ ಆಗುತ್ತೆ. ಅವ್ರು ವ್ಯಾನ್ ಹತ್ತಿಸ್ಬಿಟ್ಟು ಬಂದಮೇಲೆ ನನಗೆ ಸಿಕ್ಕಾಪಟ್ಟೆ ತಲೆ ಬೇರೆ ನೋವ್ತಾ ಇತ್ತು. ಹಾಗಾಗಿ ಹಸ್ಬೆಂಡು ಬಾಯಿಲಿ ಆಯಿಲ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾರೆ. ಹರಳೆಣ್ಣೆ ಹಾಕ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ನನಗೆ ಹರಳೆಣ್ಣೆ ಇನ್ನೂ ಕೋಲ್ಡ್ ಆಗುತ್ತೆ. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡೆ. ಮಸಾಜ್ ಎಲ್ಲ ಮಾಡಿದ್ಮೇಲೆ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು. ಅಷ್ಟರಲ್ಲಿ ನಮಗೆ ಬಾಯೆಲ್ಲ ತುಂಬ ವಿಸ ವಿಸ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಖಾರವಾಗೆ ಬಸ್ಸಾರು ಮತ್ತು ಪಲ್ಯ ಮಾಡಿ, ಅನ್ನ ಎಲ್ಲ ಮಾಡಿ ರೆಡಿ ಮಾಡಿದೆ. ಹಾಗೆ ಬುಜ್ಜಿ ಬೇಬಿಗೆ ಇವತ್ತು ಓಟ್ಸ್ ಮತ್ತು ಆ್ಯಪಲ್ ಹಾಕ್ಬಿಟ್ಟು ಪೊರೇಜ್ ಮಾಡಿ ಅವ್ರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅವರು ಕೂಡ ಮಲ್ಕೊಂಡಿದ್ದಾರೆ. ಸೊ ಎದ್ಮೇಲೆ ತಿನ್ಸಕ್ಕೆ ಸರಿ ಹೋಗುತ್ತೆ. ಅವನು ಒಂದು 5 ಮಿನಿಟ್ಸ್ ಎದ್ದೇಳ್ತಾನೆ ಅಂತ ಗೊತ್ತಾದಾಗಲೇ ನಾನು ಅವನಿಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಬುಜ್ಜಿ ಬೇಬಿಗೆ ಫಂಕ್ಷನ್ ಮಾಡಬೇಕು. ಹಾಗಾಗಿ ನಮ್ಮ ಹಸ್ಬೆಂಡು ಡೇಟ್ ಕೇಳ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ಸೊ ಅವರು ಒಂದು ಒಳ್ಳೆ ಡೇಟ್ ಕೂಡ ಹೇಳಿದರು. ಆ್ಯಂಡ್ ಇದು ನಾವು ಹಾಸ್ಪಿಟಲ್ಗೆ ಹೋಗಿರೋ ವಿಡಿಯೋಸು. ನನಗಂತೂ ಲಿಟ್ರಲಿ ಭಾನುವಾರ ನೈಟೆಲ್ಲ ನಿದ್ದೆನೇ ಇಲ್ಲ. ಫುಲ್ಲು ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದೆ. ಆ್ಯಂಡ್ ಒಂದು ಸೈಡ್ ರೈಟ್ ಸೈಡ್ ಕಿವಿ ಬೇರೆ ತುಂಬ ನೋವ್ತಾ ಇತ್ತು. ಆ್ಯಂಡ್ ಬುಜ್ಜಿ ಬೇಬಿಗೂ ಅಷ್ಟೇ ತುಂಬ ಕೋಲ್ಡ್ ಆಗೋಗ್ಬಿಟ್ಟಿತ್ತು. ನೈಟೆಲ್ಲ ನಿದ್ದೆನೇ ಮಾಡ್ತಾ ಇದ್ದಿದ್ದಿಲ್ಲ. ಅವನಿಗೆ ನಿದ್ದೆ ಮಾಡ್ದಲೇ ನನಗೂ ನಿದ್ದೆ ಇದ್ದಿದ್ದಿಲ್ಲ. ಹಾಗಾಗಿ ತುಂಬ
ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ನಾನುನು. ಆ್ಯಂಡ್ ಎಷ್ಟು ಪೇಯ್ನ್ ಆಗ್ಬಿಟ್ಟಿತ್ತು ಅಂದರೆ ಎದ್ದು ನಿಂತ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಜ್ವರ ಮತ್ತು ತಲೆನೋವು, ಕಿವಿ, ಬಾಡಿ ಪೇಯ್ನ್ ಎಲ್ಲ ಬಂದ್ಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡು ಇವತ್ತು ಲೀವ್ ಹಾಕ್ಬಿಟ್ಟು ನಮ್ಮಿಬ್ರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಬುಜ್ಜಿ ಬೇಬಿಗೆ ತೋರಿಸಿದ್ವಿ. ಅವನಿಗೆ ಆಲ್ರೆಡಿ ಸಿರಪ್ ಕೊಡ್ತಾ ಇದ್ದೀವಿ. ಬಟ್ ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಚೇಂಜ್ ಮಾಡ್ದಂಗೂ ಇರುತ್ತೆ. ಒಂದ್ಸಲಿ ಚೆಕಪ್ ಮಾಡ್ದಂಗೂ ಆಗುತ್ತೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಎತ್ಕೊಳ್ಳೋಕೆ ಕೂಡ ನನಗೆ ಶಕ್ತಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಆಮೇಲೆ ENT ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕಿವಿ ಎಲ್ಲ ತೋರಿಸಿದ್ವಿ. ಆವಾಗ ಹೇಳಿದ್ರು, ಇಲ್ಲ ಕಿವಿ ಒಳಗಡೆ ಇನ್ಫೆಕ್ಷನ್ ಆಗಿದೆ. ಸೊ ಯಾವಾಗಲೂ ಕಿವಿ ಡ್ರೈಯೇ ಇರಬೇಕು ಅಂತ ಹೇಳಿ ಸ್ವಲ್ಪ ಮೆಡಿಸನ್ನು, ಬಾಡಿ ಪೇಯ್ನ್‌ಗೆ, ಸುಸ್ತಿಗೆ, ಬ್ರೆಸ್ಟ್ ಫೀಡ್ ಬೇರೆ ಮಾಡ್ತಾ ಇದ್ದೀನಲ್ಲ, ಅದನ್ನ ನೋಡಿಕೊಂಡು ಅವರು ನನಗೆ ಮೆಡಿಸನ್ ಎಲ್ಲ ಕೊಟ್ಟರು. ಅಲ್ಲೇ ಹಾಸ್ಪಿಟಲಲ್ಲೇ ಮೆಡಿಸನ್ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಅಲ್ಲೇ ನಾವು ಕೂಡ ಹಾಸ್ಪಿಟಲಲ್ಲೇ ಮೆಡಿಸನ್ ಎಲ್ಲ ಈಸ್ಕೊಂಡ್ವಿ. ಲಿಟ್ರಲಿ ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗೇ ಇದ್ದಿದ್ದಿಲ್ಲ. ಹೋಲ್ ನೈಟ್ ನಿದ್ದೆ ಇಲ್ದಲೆ ತುಂಬ ಕಷ್ಟಪಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನೈಟೆಲ್ಲ ತುಂಬ ಹತ್ತಿದ್ದೀನಿ. ಸೊ ತೋರಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಬೆಳಗ್ಗೆ ಒಂದೇ ಒಂದು ಇಡ್ಲಿ ತಿಂದಿದ್ದು ಅಷ್ಟೇ. ತುಂಬ ಸುಸ್ತಾಗ್ತಾ ಇತ್ತು ಅಂದ್ಬಿಟ್ಟು ಅಲ್ಲೇ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿಗೂ ಎಳ್ನೀರು ಕುಡಿಸ್ಬೋದು, ಕೊಕೊನೆಟ್ ವಾಟರು ಅಂತ ಹೇಳಿದ್ದಾರೆ. ಹಾಗಾಗಿ ಕುಡಿಸ್ತಾ ಇದ್ದೀವಿ ಅಷ್ಟೇ. ಚಿರುನು ನಾನು ಕುಡಿಸ್ತೀನಿ ಅಂತ ಹೇಳಿ ಹಠ ಮಾಡ್ತಿದ್ದ. ಅಲ್ಲಿಂದ ಮನೆಗೆ ಬಂದಮೇಲೆ ಬುಜ್ಜಿ ಬೇಬಿಗೆ ನೆಬ್ಯುಲೈಸರ್ ಹಾಕಕ್ಕೆ ಹೇಳಿದರು. ಆಲ್ರೆಡಿ ನಮ್ಮ ಹತ್ರ ಮಿಷಿನ್ ಇದೆ ಅಂತ ಹೇಳಿದ್ದಕ್ಕೆ ಅದನ್ನು ಸೊಲ್ಯೂಷನ್ ಕೊಟ್ಟರು. ಅಲ್ಲೇ ಹಾಕ್ತೀವಿ ಅಂತ ಹೇಳಿದರು. ಸೊ ನಾವು ಮಿಷಿನ್ ಇದೆ ಮನೇಲಿ ಹಾಕ್ತೀವಿ ನಾವು ಅಂತ ಹೇಳಿದ್ದಕ್ಕೆ ಸೊಲ್ಯೂಷನ್ ಕೊಟ್ಟರು. ಮನೆಗೆ ಬಂದು ಒಂದ್ಸಲಿ ನೆಬ್ಯುಲೈಸೇಷನ್ ಹಾಕಿ 1 ವೀಕಿಂದ ಹುಷಾರಿಲ್ದಲೆ ಬುಜ್ಜಿ ಬೇಬಿಗೆ ಏನು ಫುಡ್ಡನ್ನು ರೆಡಿ ಮಾಡಿಲ್ಲ. ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಮಾಡೋಣ, ಸ್ವಲ್ಪ ಹೊತ್ತು ಮೆಡಿಸನ್ ಎಲ್ಲ ತೊಗೊಂಡಿದ್ನಲ್ಲ ಅಂತ ಹೇಳಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬುಜ್ಜಿಗೆ ಇವಾಗ ಆಲ್ಮೋಸ್ಟ್ 8 ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನಾನಿವಾಗ ಅವ್ರಿಗೆ ಫಿಂಗರ್ ಫುಡ್ ಅಂದರೆ ಅವರೇ ಎತ್ಕೊಂಡು ತಿನ್ನೋಕ್ಕೆ ಏನೇನು ಫುಡ್ಗಳನ್ನ ಕೊಡ್ಬೋದು ಅದನ್ನು ಕೊಡ್ತಾ ಇದ್ದೀನಿ. ಸೊ ಇವತ್ತು ಫಸ್ಟ್ ಟೈಮ್ ಕಿವಿ ಕೊಟ್ಟಿದ್ದೆ. ಯಾಕಂದರೆ ಇದು ಆಲ್ಮೋಸ್ಟ್ ಮೆತ್ತಗಿರತ್ತೆ. ಎತ್ಕೊಂಡು ತಿಂದ್ರೂ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಚೋಕಿಂಗ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಏನೂ ಆಗಲ್ಲ. ಮೆತ್ತಗಿರೋದ್ರಿಂದ ಆರಾಮಾಗೆ ತಿನ್ಬೋದು ಅಂತ ಹೇಳಿ ಕೊಟ್ಟಿದ್ದೆ. ಸೊ ಫಸ್ಟ್ ಟ್ರೈ ಮಾಡ್ತಾ ಇರೋದಲ್ವಾ ಅವರು, ತುಂಬ ಚೆನ್ನಾಗೇ ತಿಂದರು ಎತ್ಕೊಂಡು. ಸೊ ನೋಡಿ ಖುಷಿ ಆಯಿತು. ಇನ್ನು ಮುಂದೆ ಬೇರೆ ಬೇರೆ ಥರದ ಫುಡ್ನ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡೆ. ಸೊ ಅವ್ರಿಗೂ ಹುಷಾರಿಲ್ವಲ್ಲ, ಸ್ವಲ್ಪ ಈ ಥರ ಫುಡ್ ಮೇಲೆ ಇಂಟ್ರೆಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿರೋ ಫುಡ್ನ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆರೆಲಾಕ್ ಖಾಲಿನೇ ಆಗೋಗ್ಬಿಟ್ಟಿತ್ತು, ಹುಷಾರಿಲ್ಲ ಅಂತ ಹೇಳಿದ್ನಲ್ಲ. ಸೊ ಏನು ಪ್ರಿಪ್ರೇಷನ್ನೇ ಮಾಡಿದ್ದಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ನೈಟ್ ಊಟಕ್ಕೆ ಅವರಿಗೆ ರಾಗಿ ಸೆರಿನ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಸೆರೆಲಾಕ್ ಎಲ್ಲ ಮಾಡಿಬಿಟ್ಟು ಇನ್ಮೇಲೆ ರೈಸ್ ಐಟಮ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆ ಅದನ್ನೆಲ್ಲ ಪೌಡರ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ. ನನಗೆ ಯಾವಾಗ ಸುಸ್ತಾಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಗಲೇ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಇವಾಗ ಎಲ್ಲ ರೆಡಿ ಮಾಡಿ ಗ್ಲಾಸ್ ಕಂಟೈನರ್ ಇದೆ ಅದರಲ್ಲಿ ಹಾಕಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಇಬ್ಬರು ಅಣ್ಣ ತಮ್ಮ ಆಟ ಆಡ್ಕೊಂಡಿದ್ರು. ಆಟ ಆಡ್ತೀವಿ ಅನ್ನೋ ಹೆಸರಲ್ಲಿ ಫುಲ್ ಇರೋ ಬರೋ ಆಟ ಸಾಮಾನೆಲ್ಲ ತೆಗೆದು ಮನೆ ತುಂಬ ಹರಡಿಕ್ತಾರೆ. ಅದನ್ನು ಎತ್ತಿ ಇಡೋಷ್ಟರಲ್ಲಿ ಮತ್ತೆ ನನಗೆ ಸುಸ್ತಾಗೋಗುತ್ತೆ. ಹೀಗೆ ಹೋಗ್ತಾ ಇರುತ್ತೆ. ಅವರೆಲ್ಲ ಚೆಲ್ತಾ ಇರ್ತಾರೆ, ನಾನು ಮತ್ತೆ ಎತ್ತಿ ಇಡ್ತಾನೇ ಇರ್ತೀನಿ. ಆಮೇಲೆ ನನಗೆ ಅದಿಲ್ಲ, ಇದಿಲ್ಲ, ಅದು ಕಳೆದೋಯ್ತು, ಇದು ಕಳೆದೋಯ್ತು ಅಂತ ಹೇಳ್ತಾನೆ ಇರ್ತಾರೆ. ಸೊ ಆಟ ಆಡಿದ್ದಾದಮೇಲೆ ಅವ್ರಿಗೆ ಮತ್ತೆ ನೈಟು ದಿನಕ್ಕೆ 3 ಟೈಮ್ ನೆಬ್ಯುಲೈಸರ್ ಹಾಕಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನೈಟ್ ಕೂಡ ಅವರಿಗೆ ಸಿರಪೆಲ್ಲ ಹಾಕಬೇಕಾಗಿತ್ತು. ಅದು ಕೂಡ ಹಾಕ್ಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ತುಂಬ ಹೊತ್ತೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಆ್ಯಂಡ್ ನೋಡಿದ್ರಲ್ಲ ಹೀಗಿತ್ತು ನಮ್ಮ ಡೇ. ಫುಲ್ ಹುಷಾರಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.